ಎಲ್ರಿಗೂ ಸ್ವಾಗತ. ಸೊ ಎಕ್ಸ್ಪೈರಿ ಬಿಫೋರು ಏನು ಎನಲೈಸಿಸ್ ಮಾಡಿದ್ದೆ ನಾನು ಅಂತಂತಂದರೆ, ನಾನು ನಿಮಗೆ ಕಾಲು ಓಕೆ ಮತ್ತು ಪುಟ್ಟು ಎರಡೂ ಕಡೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದೆ. ಒಂದು ಹೇಳಿದ್ದೆ ಏನು ಅಂತಂತಂದರೆ, ಮೇಲ್ಗಡೆ ಹೋದರೆ ಓಕೆನಾ, ಎಲ್ಲಿ ಅಂತಂತಂದರೆ 24,000 ಓಕೆ 24,000ಇಂದ 24,050ವರೆಗೂ ಹೋಗೋವರೆಗೂ ನಾನು 25 ರೂಪಾಯಿ ಇರೋದು ತೊಗೊಂಡು 50 ರೂಪಾಯಿಗೆ ಮಾರ್ತೀನಿ ಅಂತ. ಬಟ್ ನೀವು ನೋಡ್ಕೋಬೋದು ಎಕ್ಸ್ಪೈರಿ ದಿನ ಏನಾಗಿದೆ ಅಂತ. ನೀವು ಕೂತ್ಕೊಂಡಿದ್ರೆ ಬೆಳಗ್ಗೆನೇ 24,000ದ ಕಾಲ್ ಆಪ್ಷನ್ನು ಬೈ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಿಮಗೆ ಆರಾಮಾಗಿ ನಿಮಗೆ 50 ಪಾಯಿಂಟ್ ಕೊಡ್ತಿತ್ತು ಓಕೆನಾ. ಸೊ ಅದಾದ ತಕ್ಷಣ ನಿನ್ನೆ ನಾನು ಚೂರು ಬ್ಯುಸಿ ಇದ್ದೆ, ಹಾಗಾಗಿ ನನಗೆ ಇದ್ರದ್ದು ಎನಲೈಸಿಸ್ ಮಾಡೋಕ್ಕಾಗಲಿಲ್ಲ. ಬಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಗೊತ್ತಿತ್ತು. ಓಕೆ, ತುಂಬ ಗ್ಯಾಪ್ ಅಪ್ಪು 200 ಪಾಯಿಂಟ್ ಪ್ಲಸ್ ಓಪನ್ ಆಗಿದೆ. ಅದಾದಮೇಲೂ ನಿಮಗೆ 70 ಪಾಯಿಂಟು 100 ಪಾಯಿಂಟು ಮೇಲ್ಗಡೆ ಟಾರ್ಗೆಟ್ ಕೊಟ್ಟಿದೆ ಓಕೆನಾ. ಸೊ ಈ ಟಾರ್ಗೆಟನ್ನು ನೀವು ಹಿಡ್ಕೊಳಕ್ಕಾಗಲಿಲ್ಲ ಅಂತಂತಂದ್ರೂ ಏನೂ ಬೇಜಾರು ಮಾಡ್ಕೋಬೇಡಿ, ಬರುತ್ತೆ, ಒಳ್ಳೆಯ ದಿನಗಳು ಇಲ್ಲ ಅಂತಿಲ್ಲ ಓಕೆ. ಇಂಥ ಟೈಮಲ್ಲಿ ಧುಮುಕ್ಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಅಂತಂತಂದರೆ ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು ಮಾರ್ಕೆಟಲ್ಲಿ, ಏನೂ ಮಾಡೋಕ್ಕೆ ಹೋಗ್ಬಿಡು. ಮಾಡೋದಿದ್ದನ್ನು ಒಂದು ಲಾಟಲ್ಲಿ ಓಕೆ, 1 ಲಾಟಲ್ಲಿ 2 ಲಾಟಲ್ಲಿ ಈ ರೀತಿ ಟ್ರೈ ಮಾಡಬೇಕಷ್ಟೆ. ಇದನ್ನು ಬಿಟ್ಕೊಂಡು ನಾನು ಜಾಸ್ತಿ ಲಾಟ್ ಎತ್ತೀನಿ ಅಂತಂತಂದರೆ ಒಂದು ಡಿಪ್ಪಲ್ಲಿ ಏನಾದರೂ ಬಂದುಬಿಟ್ರೆ ಎಲ್ಲ ನಿಮ್ಮದು ವಾಶೌಟ್ ಆಗಿರುತ್ತೆ. ಅದರಲ್ಲಿ ಬೇರೆ ಇವತ್ತು ಡಿ ಕೆ ಒಂದು ಇರೋಂಗಿಲ್ಲ ಓಕೆನಾ, ಡಿ ಕೆ ಬೇರೆ ಇರೋದಿಲ್ಲ ಇವತ್ತು, ಯಾಕಂತಂದರೆ ವೆಡ್ನೆಸ್ಡೇ. ಸೊ ಆರಾಮಾಗಿ ನೀವು ಕುತ್ಕೋಬೋದು ಟ್ರೇಡಿಂಗಲ್ಲಿ, ಏನೂ ಪ್ರಾಬ್ಲಮ್ ಇರ್ತಿದ್ದಿಲ್ಲ ಇವತ್ತು. ಸೊ ಎನಲೈಸಿಸ್ ಮಾಡೋಕ್ಕಾಗಲಿಲ್ಲ, ಇದ್ರ ಬಗ್ಗೆ ಅಂತೂ ನಾನು ಏನೂ ಹೇಳಲ್ಲ ಓಕೆನಾ. ಸೊ ಗ್ಯಾಪ್ ಅಪ್ ಓಪನ್ ಆದಾಗ ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಪ್ರೈಸ್ ಆ್ಯಕ್ಷನ್ನು ಇಲ್ಲ ಅಂತಂದರೆ ಒಂದು ಯಾವುದಾದ್ರೂ ಒಂದು ಪ್ಯಾಟ್ರನ್ನು ಓಕೆ. ಪ್ಯಾಟ್ರನ್ ಅಂತೂ ಎಲ್ಲೂ ಕಂಡಿಲ್ಲ ಓಕೆನಾ, ಜಸ್ಟ್ ಹಿಂಗೆ ಸುಮ್ಮನೆ ಮೇಲೆ ಹೋಗ್ತಾ ಇತ್ತು ಓಕೆ. ಸೊ ಇದು ಬಿಟ್ಟರೆ ಮತ್ತೇನು ಕಾಣಿಸೇ ಇಲ್ಲ. ಯಾಕಂತಂತಂದರೆ ಮೋರ್ ದೆನ್ 200+ ಪಾಯಿಂಟ್ ಏನಾದರೂ ಓಪನ್ ಆಗಿಬಿಟ್ರೆ ಮಾರ್ಕೆಟಲ್ಲಿ ಇದೇ ಪ್ರಾಬ್ಲಮೇ ಆಗುತ್ತೆ. ಇಲ್ಲ ಅಂತಂದರೆ ಎಮ್ ಪ್ಯಾಟ್ರನ್ ನೋಡ್ಕೊಂಡ್ಬಿಟ್ಟು ಡೌನ್ ಸೈಡು ಓಕೆ, ಇಲ್ಲ ಡಬ್ಲ್ಯೂ ಪ್ಯಾಟ್ರನ್ ಬಾಟಮಲ್ಲಿ ಆದರೆ ಕಾಲ್ ಸೈಡು. ಮೊನ್ನೆ ಎಲ್ಲೋ ಆಗಿತ್ತಲ್ಲ ಒಂದು, ಯಾವ ಸೈಡು ಅಂತಂತಂದರೆ ಎಲ್ಲೋ ಇಲ್ಲಿದೆ ನೋಡಿ, ಈ ರೀತಿ ಡಬ್ಲ್ಯೂ ಪ್ಯಾಟ್ರನ್ ಈ ರೀತಿ ಆದರೆ ಗ್ಯಾಪ್ ಡೌನ್ ಓಪನ್ ಆದಾಗ ಈ ರೀತಿ ಏನಾದರೂ ಪ್ರೈಸ್ ಆ್ಯಕ್ಷನ್ ಮಾಡ್ಕೊಂಡು ಮೇಲೆ ಹೋಗ್ತಾಯಿದ್ರೆ ಆ ರೀತಿ ತೊಗೋಬೋದು. ಸೊ ಅದಕ್ಕೆ ಇವತ್ತಂತೂ ಏನೂ ಇರಲೇ ಇರಲಿಲ್ಲ ಹೌದಾ, ಇಲ್ಲಿ ಹೋಯ್ತು ಮೇಲ್ಗಡೆ ಹೋಯಿತು, ಈ ರೀತಿ ಕೆಳಗಂತೂ ಬರಲೇ ಇಲ್ಲ ಮಾರ್ಕೆಟು. ಸೊ ಇಲ್ಲೊಂದು ಡಿಪ್ ಬಂತು, ಡಿಪ್ಪಲ್ಲಿ ಈ ರೀತಿ ಡಿಪ್ ಬಂದಾಗ ನೀವು ಬೇಕಾದರೆ ಬೈ ಮಾಡ್ಬೋದು. ಅದು ಬಿಟ್ಟರೆ ಮತ್ತೆ ಏನೂ ಬೇರೆ ಚಾನ್ಸೇ ಇರೋಂಗಿಲ್ಲ ನಿಮಗೆ. ಸೊ ಪರವಾಗಿಲ್ಲ, ಏನೂ ತಲೆ ಕೆಡಿಸ್ಕೊಳೋ ಅಂಥ ಇದು ಇಲ್ಲ ಓಕೆ. ಸೊ ಈಗ ನಾನು ನೋಡ್ತಾ ಇರೋದು ಅಂತಂತಂದರೆ 150 ಲೆವೆಲ್ ಬ್ರೇಕ್ ಆದರೆ ಓಕೆ ಪುಟ್ ಸೈಡ್ ನೋಡ್ತೀನಿ. ಬಟ್ ಅದು ಒಂದು ಲಾಟಲ್ಲಿ ಓಕೆ, ಒಂದು ಲಾಟಲ್ಲಿ. ಸೊ ಅದು 150 ಎಲ್ಲಿದೆ, ನಾವು ಇದೀವಿ ಈಗ 250ಗಿದ್ದೀವಿ. ಸೊ 250 100 ಪಾಯಿಂಟ್ ಗ್ಯಾಪ್ ಇದೆ ಓಕೆನಾ. ಸೊ 100 ಪಾಯಿಂಟ್ ಗ್ಯಾಪ್ ಇದೆ, 100 ಪಾಯಿಂಟ್ ಬ್ರೇಕ್ ಮಾಡಿ ಕೆಳಗಡೆ ಬರಬೇಕು ಅಂತಂದರೆ ಅಸಾಧ್ಯವಂತ ಮಾತು. ಸೊ ಇಲ್ಲಿಂದ ಇಲ್ಲಿ ಬರೋದು ನನಗೆ ತೊಗೊಳೋದು ಇಂಟ್ರೆಸ್ಟ್ ಇಲ್ಲ. ಬೇಕಾದರೆ ನೀವು ಟ್ರೈ ಮಾಡ್ತಿದ್ರಿ ಅಂತಂತಂದರೆ 270ಗೆ ಎಸ್ಸಲ್ಲಿ ಇಟ್ಕೊಂಡು ಬೇಕಾದರೆ ಪುಟ್ ಟ್ರೈ ಮಾಡಿ. ಇದು ಸಿನೇರಿಯೋ ಇಷ್ಟ ಇಲ್ಲ, ಜಸ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ. 270ಗೆ ಎಸ್ಸಲ್ಲಿ ಇಟ್ಕೊಂಡು ಬೇಕಾದ್ರೆ ಟ್ರೈ ಮಾಡ್ತಿದ್ರೆ ಮಾಡಿರಿ. ಮತ್ತು ನಾಳೆನೂ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದ್ಕೊಳ್ಳಿ ಓಕೆನಾ. ಗ್ಯಾಪ್ ಅಪ್ ಓಪನ್ ಆಯಿತು ಅಂತಂತಂದರೆ ಅದೆಷ್ಟು ಓಪನ್ ಆಗುತ್ತೆ ನೋಡೋಣ. 150 ಏನಾದರೂ ಓಪನ್ ಆಯಿತು ಅಂತಂತಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತೀನಿ. ಟಾರ್ಗೆಟ್ ಬಂದುಬಿಟ್ಟು 300, ಈಗ ಎಷ್ಟಿದೆ 250, ಹಾಗೆ ಕ್ಲೋಸಿಂಗ್ ಕೊಡ್ತಾಯಿದೆ ಅಂದ್ಕೊಳ್ಳಿ ಓಕೆನಾ. 200 ಹತ್ರ ಬಂತು ಅಂದ್ಕೊಳ್ಳಿ, 200 ಹತ್ರ ಬಂದರೆ ಮತ್ತು ನಾನು 250 ಪಾಸ್ ಆದಮೇಲೆ 250 ತೊಗೋತೀನಿ, ಆಮೇಲೆ 350 ಟಾರ್ಗೆಟ್ ಮಾಡ್ತೀನಿ. ಲಾಸ್ಟ್ ಅಂತಂತಂದ್ರೂ 380 ಆಗ್ಬೋದು, 400 ಆಗ್ಬೋದು. ಸೊ ಲಾಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ ಓಕೆನಾ. ಸಿಂಪಲ್ಲಾಗಿ ಇಟ್ಕೊಂಡ್ಬಿಡೋಣ ಇಷ್ಟೇ, ಜಾಸ್ತಿ ಏನು ಹೇಳೋವಂಥದ್ದು ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಸೊ ಒಂದು ಜಲಕ್ ಡೇ ಕ್ಯಾಂಡಲಲ್ಲಿ ನೋಡ್ಕೊಂಡ್ಬಿಡೋಣ ಓಕೆನಾ. ಸೊ ಇಲ್ಲಿಂದಂತೂ ರಿಜೆಕ್ಷನ್ ಬಂದಿದೆ, ಮೇಲ್ಗಡೆ ಆಲ್ರೆಡಿ ಇದೆ. ಸೊ ಇದಕ್ಕೇನು ಭಯ ಪಡ್ಬೇಕಂತೇನಿಲ್ಲ ಓಕೆ. ಇಲ್ಲಂತೂ 100 ಇದೆ. ಸೊ ಅದಾದ ತಕ್ಷಣ ಇಲ್ಲಿಂದ ಮತ್ತೆ ನೋಡಿ, ಇಲ್ಲಿಂದ ಬಾಟಮಿಂದ 600ಇಂದ ಓಕೆ ಗ್ಯಾಪ್ ಅಪ್ಪು ಇದೇ ಮೇಲೆ ಹೋಗ್ತಾಯಿದ್ರೆ, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನಿಮಗೆ ಎನಾಲಿಸಿಸ್ ಹೇಳ್ಬೇಕಾದ್ರೆ, ಮೇಲೆ ಹೋಗ್ತಾಯಿದ್ರೆ ಮಾರ್ಕೆಟ್ ಇದೇ ರೀತಿ ಪಟ ಅಂತ ಮೇಲೇ ಹೋಗ್ತಾ ಇರುತ್ತೆ ಅಂತ ಓಕೆನಾ. ಸೊ ಅದಾದ ತಕ್ಷಣ ವೀಕ್ಲಿ ಕ್ಯಾಂಡಲಲ್ಲಿ ಕೂಡ ಚೆನ್ನಾಗೇ ಇದೆ ಓಕೆ. ವೀಕ್ಲಿ ಕ್ಯಾಂಡಲ್ನೂ ಚೆನ್ನಾಗೇ ಇದೆ, ಗ್ರೀನೇ ಇದೆ, ಇದನ್ನು ಗ್ರೀನಾಗೇ ಇದೆ ಓಕೆ. ಮಂತ್ಲಿ ಕ್ಯಾಂಡಲ್ಲು
ಆಲ್ಮೋಸ್ಟ್ ಗ್ರೀನೇ ಇರುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.